ಶಿವಂಗಿ ಮೂಲಿಕೆ, ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ. ಮನೇಲಾದ್ರೂ ಒಂದ್ ಕೇಸ್ ಹಿಡಿದ್ನಲ್ಲ ಅಂತ ಖುಷಿ ಪಡ್ಬೇಡಿ. ಇದನ್ನ ಪರ್ಮಿಟ್ ಇರೋರ ಹತ್ರನೇ ದುಡ್ಡು ಕೊಟ್ಟು ತಗೊಂಡ್ ಬಂದಿದೀನಿ. ಮಲ್ಲಿ, ಈ ಗಬ್ಬನ ಮಗನ್ ಮನೆಗೆ ಯಾಕೆ ತಂದೆ? ನಿನಗೋಸ್ಕರ ನಾನು ಈ ಬ್ಲಾಕ್ ಅಂಡ್ ವೈಟ್ ತಂದಿದ್ದೀನಿ. ಇದರ ಮತ್ತಿನ ಮುಂದೆ ನೀನು ಬ್ಲಾಕ್ ಅಂಡ್ ವೈಟ್ ವಿಸ್ಕಿ ಎಲ್ಲ ನಾಗದ ಬಿದ್ದಂಗೆ. ಮಲ್ಲಿ, ಏನ್ ಹೇಳ್ತಿದೀಯ ನೀನು? ಗೊತ್ತಾಗ್ಲಿಲ್ವಾ? ಮೊನ್ನೆ ನಾನೊಂದು ಹೊರಕತೆ ಕೇಳಕ್ ಹೋಗಿದ್ದೆ. ಅಲ್ಲಿ ದಾಸರು ಒಂದು ದಿನ ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಯಾಪ್ ಮೋರ್ ಹಾಕೊಂಡ್ ಕುಂತಿದ್ರಂತೆ. ಅದಕ್ಕೆ ಡಾಕ್ಟ್ರು, ಧನವಂತ್ರಿ ಯಾಕ್ರಪ್ಪ ಎಲ್ರು ಯಾಪ್ ಮೋರ್ ಹಾಕೊಂಡ್ ಕುಂತಿದ್ರ? ಭೂಲೋಕದಲ್ಲಿರೋ ಏಡ್ಸು ದೇವಲೋಕದಲ್ಲೂ ಡೆವಲಪ್ ಆಗ್ಬಿಡ್ತಾ ಅನ್ನಂತೆ. ಅದಕ್ಕೆ ಅವರು, ಹೋಗಯ್ಯ, ನಮ್ಮ ಹತ್ರಕ್ಕೆ ಏಡ್ಸು ಪೇಲ್ಸಲ್ಲ ಬರೋದಿಲ್ಲ, ನನ್ನ ಮಗಂದು ದಿನಾಗಲೂ ಈ ಸೋಮರಸ ಕುಡ್ದು ಬೋರ್ ಆಗ್ಬಿಟ್ಟದೆ ಅಂದ್ರ. ಅದಕ್ಕೆ ಧನ್ವಂತ್ರಿ, ಅಷ್ಟೇ ತಾನೇ, ಸೋಮರಸ ಬ್ಯಾಡಿದ್ರೆ ಕುಡಿರಿ ರಾಮರಸ ಅಂದಿದ್ದೆ, ಶಿವಮುಲ್ಲಂಗಿ ಸೊಪ್ಪು ತಂದಿದ್ದೆ, ಅರದಿದ್ದೆ, ಬಾದಾಮಿ ಪಾಯಸದಲ್ಲಿ ಕಲ್ಸಿ ಗಟ್ಟ ಗಟ್ಟ ಅಂತ ಕೊಟ್ಟಿದ್ದು ಅವರು ಕುಡಿದಿದ್ದು. ಆವತ್ತಿನಿಂದ ದೇವಲೋಕದಲ್ಲಿ ಸೋಮರಸ ಕ್ಯಾನ್ಸರ್, ರಾಮರಸ ಚಾಲು. ಹಂಗಾಗ್ಬೇಕಾದ್ರೆ ಅದೇನೈತಿ ಇದ್ರಲ್ಲಿ ಸ್ಪೆಷಲ್ ಗಮ್ಮತ್ತು? ಐತೆ, ಯಾರೇ ಆದ್ರೂ ಇದನ್ನು ಕುಡಿದ ಮೇಲೆ ಏನೇ ಮಾತು ಶುರು ಹಚ್ಕೊಂಡ್ರು ಬೆಳಕರಿಯೋ ತನಕ ಅದೇ ಮಾತಾಡ್ತಿರ್ತಾರೆ. ಏನೇ ಕೆಲಸ ಶುರು ಹಚ್ಕೊಂಡ್ರು ಬೆಳಕರಿಯೋ ತನಕ ಅದೇ ಕೆಲಸ ಮಾಡ್ತಿರ್ತಾರೆ. ಹೌದಾ? ಇನ್ಮೇಲೆ ಬ್ರಾಂದಿ ವಿಸ್ಕಿ ಮುರ್ದಾಬಾದ್, ಜಿಂದಾಬಾದ್. ಡಿಯರ್ ಒಂಟಿ ಸಲಗ, ಬರೋ ಸೋಮವಾರ ಹೋಟೆಲ್ ಆಶ್ರಯದಲ್ಲಿ ಮೀಟಿಂಗ್ ಫಿಕ್ಸ್ ಆಗಿರುತ್ತದೆ. ಇಂತಿನಿಂದ ಲೀಲಾ. ಎಲ್ಲೋ ಪಾರಿವಾಳ, ಇವತ್ತು ಯಮನಿಗೆ ಬೇಟೆಯಾದೆಯಾ? ಮೇಡಮ್, ಇಮಾನ್ರು ಎಷ್ಟೊತ್ತು ಬಿಡ್ತಾ ನಿಮಗೇನಾದ್ರೂ ಹೇಳಿದ್ರ? ಅಲ್ಲ ಜೇಮ್ಸ್, ನಮ್ ಡಿಟೆಕ್ಟಿವ್ ಸಾಹೇಬ್ರು ಎಲ್ಲಿಗೆ ಹೋಗ್ತಾರೆ, ಯಾವಾಗ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅನ್ನೋದು ನಿನ್ಗೂ ಗೊತ್ತಲ್ವಾ? ಏ ಬಂಗಾರ, ಹೌದು, ಕೀರ್ತಿ ಸಂಪಾದನೆ ಮಾಡಿದ್ದಾರೆ, ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದಾರೆ. ಇಷ್ಟಿದ್ರು ನಿಮ್ ಮಾಸ್ಟರ್ ಯಾಕಿನ್ನೂ ಮದ್ವೆ ಮಾಡ್ಕೊಂಡಿಲ್ಲ? ಇದುವರೆಗೂ ಆ ಸೂಚನೆ ಇರಲಿಲ್ಲ ಮೇಡಮ್. ಮೊನ್ನೆ ಯಾವ್ದೋ ಒಂದು ಹೆಣ್ಣಾನೆ ಇದ್ದಕ್ಕಿದ್ದಂಗೆ ಅವ್ರ ಫೀಸ್ಗೆ ಅಡ್ವಾನ್ಸ್ ಅನ್ಬಿಟ್ಟು ಒಂದ್ ಕಿಸ್ ಕೊಟ್ಬಿಡ್ತು. ಆವತ್ತಿಂದ ನಮ್ ಮಾಸ್ಟರ್ ಏನೋ ಚೇಂಜು. ಇವರು ನಿಮಗೆ ಏನಾಗಬೇಕು ಕರಗಿಸ್ಬಿಡ್ತಾನೆ. ಏನಿಲ್ಲ ಮೇಡಮ್,
ಮಹಾಭಾರತದಲ್ಲಿ ಒಬ್ಬ ಬಕಾಸುರ ಇದ್ದ ಅಂತ ಓದಿದ್ದೆ ಕೇಳಿದ್ದೆ. ಆದ್ರೆ ಇವನು ಕಲಿಯುಗದ ಬಕಾಸುರ. ಬಕಾಸುರ ಅಲ್ಲ, ಯಮ. ಹಾ. ಹೌದಪ್ಪ, ನೀನ್ ಯಮಾನೆ ಯಮಾನೆ. ಬಿಲ್ ರೆಡಿ. ಡೋಂಟ್ ಡಿಸ್ಟರ್ಬ್. 200 rupees ಟಿಪ್ಸ್. ಮೇಡಮ್, ನೀವು ದಿವಸ ಇವ್ರನ್ನ ಇಲ್ಲಿಗೆ ಕರ್ಕೊಂಬನ್ನಿ. ರಿಪೇರಿಗೆ ಬಿಡಲಾಗಿದೆ. ಸಂಪರ್ಕಿಸಿ ತೋಪಿನ ಬಂಡೆ, ಒಂಟೆ ಸಲಗ. ಗುಡ್ ಮಾರ್ನಿಂಗ್ ಮಿಸ್ಟರ್ ಒಂಟಿ ಸಲಗ. 1 2 3 4 5 6 7 8 9 10 11. ಹಾ ಸಾಕು. ಎಲೆ ಏನು? ಅದೇ ನಿನ್ ದಂಡು ದಾಳಿ. ಒಂಟಿ ಸಲಗನ ಒಲಿಸ್ಕೊಳ್ಳೋಕೆ ಹೆಣ್ಣಾನೆ ಒಂಟಿಯಾಗಿ ಬರೋದೆ ಸಮ ಅಂತ. ಐ ಸಿ. ಅಮ್ಮ, ನಿನ್ ಹೆಸರೇ ನಂಗೆ ಗೊತ್ತಿಲ್ಲ. ಲೀಲಾ. ಲೀಲಮ್ಮ, ಈ ಸಲಗನಿಗೆ ಹೆಣ್ಣು ಅಂದ್ರೆ ಅಲರ್ಜಿ. ನಿನ್ ಲೀಲೆಗೆ ಸ್ಟೇಜ್ ಇದಲ್ಲ, ಬೇರೆ ಎಲ್ಲಾದ್ರೂ ಹುಡ್ಕೋ. ಪ್ಲೀಸ್ ಒಂಟಿ ಸಲಗ, ನೀವು ನನ್ಗೆ ಹೆಲ್ಪ್ ಮಾಡ್ಲೇಬೇಕು. ನಮ್ಮಣ್ಣ ರಮೇಶ್ ಶಿಪ್ಪಿಂಗ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. 3 ವರ್ಷಕ್ಕೆ ಮೊದಲೇ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ನೀನ್ ಹೇಳ್ತಿರೋದ್ ನಿಜಾನಾ ಇಲ್ಲ ನನ್ನ ಕೆಣಕಾಗಿ ಇದೊಂಥರ ಆಟನ? ನನ್ನ ಹಣೆ ನೀವು ನಂಬಲೇಬೇಕು. ಪೊಲೀಸು ಕೇಸು ಅಂತ ಹೋದ್ರೆ ಅಣ್ಣನ್ನ ನಮ್ಮನ್ನ ಎಲ್ರನ್ನು ಕೊಂದ್ಬಿಡ್ತೀವಿ ಅಂತ ಹೆದರ್ಸ್ತಿದ್ದಾರೆ. ನನ್ನೊಂದವನ್ ಜೊತೆಲೆ ಪುಂಡಾಟ ಆಡೋದು ನೀನು 3 ವರ್ಷದಿಂದ ಅವ್ರ ಗೊಡ್ಡು ಬೆದರಿಕೆಗೆ ಹೆದರ್ಕೊಂಡು ಇಲ್ಲಿ ತನಕ ಹೇಗಿದ್ದೆ ಲೀಲಮ್ಮ? ಅಯ್ಯೋ, ಈ ವಿಷಯ ಮೊನ್ನೆವರೆಗೂ ನನಗೂ ಗೊತ್ತೇ ಇರ್ಲಿಲ್ಲ. ಆ ಗ್ಯಾಂಗ್ ಲೀಡರು ನಾನಿಲ್ದಿದ್ದಾಗ ನಮ್ಮ ಮನೆಗ್ ಬಂದು ಅಣ್ಣ ಹೇಳಿರೋ ಈ ಕ್ಯಾಸೆಟ್ ನ ಕೊಟ್ಟು ನನಗೂ ಹೇಳ್ಬಾರ್ದು ಅಂತ ಹೆದರ್ಸಿ ಹೊರಟೋಗಿದ್ದ. ಅದಕ್ಕೆ ನಮ್ ತಾಯಿ ಹೆದರ್ಕೊಂಡು ಎಲ್ಲ ಮಸ್ಲಲ್ಲೇ ಇಟ್ಕೊಂಡು ತಾವೊಬ್ಬರೇ ಕೊರಗ್ತಾ ಇದ್ದಾರೆ. ಕರೆಕ್ಟ್. ನಿಮ್ ಮನೆಗೆ ಬಂದ ಆ ಗ್ಯಾಂಗ್ಸ್ಟರ್ ಹೇಗಿದ್ದಾನೆ ಅಂತ ನಿಮ್ ತಾಯಿ ಏನಾದ್ರು ಹೇಳಿದ್ರ? ಓ, ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಹ್ಯಾಟ್, ಕಣ್ಣ ಕನ್ನಡಕ, ಚಿಕ್ಕ ಹೋತಿನ ಗಡ್ಡ. ಎಸ್, ನಿಮ್ಗೆ ಹೇಗೆ ಗೊತ್ತು? ಅದೇ ನನ್ನ ಕಸಬು ಮಿಸ್ ಲೀಲಮ್ಮ. ಹಾ, ನನಗೆ ನಿಮ್ ಅಣ್ಣಂದೊಂದು ಫೋಟೋ ಬೇಕು. ತಂದಿದ್ದೀನಿ. ದಿಸ್ ಇಸ್ ರಮೇಶ್. ಡೋಂಟ್ ವರಿ, ಇವತ್ತಿಂದ ಈ ಕೇಸ್ ನಂದು. ಆದಷ್ಟು ಬೇಗ ನಿಮ್ಮ ಅಣ್ಣನ ನಿಮ್ಮ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಆದ್ರೆ ನನ್ನ ಫೀಸು ಅಡ್ವಾನ್ಸು ಈಗ್ಲೇ ಕೊಡ್ಬೇಕಾ? ಹಾ, ಕೊಡ್ದಿದ್ರೆ ಕೆಲಸನೇ ಶುರು ಆಗೋದಿಲ್ಲ. ಇದೇ ಅಡ್ವಾನ್ಸ್. ಪಾಪು, ಯಾವುದೋ ಒಂದು ಹೆಣ್ಣಾನೆ ಈ ಸಲಗನ್ನ ಚೆನ್ನಾಗಿ ಪಳಗಿಸ್ತಿದೆ. ಇನ್ನೇನು, ನನ್ಗೂ ನಿನ್ಗೂ ಅಮ್ಮ ಗ್ಯಾರಂಟಿ.